ಶ್ರೀವತ್ಸ ಅದೇ ನಮ್ ಕ್ಲಬ್ ಎದುರಿಗೆ ತರಲೆ ಬಾಲ್ ಇಟ್ಕೊಂಡಿದ್ದಾನಲ್ಲ ಅವನು. ಶ್ರೀವತ್ಸ ಅವನಿಗೂ ನಮಗೂ ದ್ವೇಷ ಬರೋಕೆ ಕಾರಣನೇ ಇಲ್ವಲ್ಲ ಅಂಕಲ್? ನಮ್ ಕ್ಲಬ್ ಇರೋದ್ರಿಂದ ಅವನ ಬಾರ್ಗೆ ಬಿಸ್ನೆಸ್ ಕಮ್ಮಿ, ಅದಕ್ಕೆ ಇಂಥ ಮನೆ ಹಾಳು ಕೆಲಸ ಮಾಡಿದ್ದಾನೆ ರಾಸ್ಕಲ್. ಶ್ರೀವತ್ಸ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ, ಇವತ್ತೇ ಕತ್ತೆ ಕಾಣಿಸ್ಬಿಡ್ತೀನಿ. ಉಮೇಶ್ ಒಳಗಡಿ ಕತ್ತಿನ ಒಳಗಿಡಿ. ನೋಡಿ, ಯಾವ ಕೆಲಸ ಮಾಡ್ಬೇಕಾದ್ರೂ ಯೋಚನೆ ಮಾಡ್ಬೇಕು. ನೀವೀಗ ಪೇಷಂಟ್ ಇರೋದು ಆಸ್ಪತ್ರೆ. ಆವೇಶ ಬಂದವನಾಗ ಓಡಾಡಿದ್ರೆ ಏನಾಗುತ್ತೆ ಗೊತ್ತಾ? ನಮ್ ಪ್ಲಾನ್ ಎಲ್ಲ ತಲೆಕೆಳಕಾಗ ಹೋಗುತ್ತೆ. ಗುಡ್ ಈವ್ನಿಂಗ್ ಸರ್. ಏನ್ ಕೃಷ್ಣ, ಬಹಳ ಹೊತ್ತು ನನ್ ಕಾಣಿಸ್ತಿಲ್ಲ. ನೈಟ್ ಡ್ಯೂಟಿ ಅಲ್ವಾ ಸರ್, ಅದಕ್ಕೋಸ್ಕರ ಬರ್ಲಿಲ್ಲ. ತಗೋ ನಿನಗೆ. ಹೆದರ್ಕೋಬೇಡ, ಇಟ್ಕೊಳ್ಳಯ್ಯ. ನಿನ್ನಂಥವ್ರಿಗೆ ₹1,00,000 ಕೊಟ್ರು ಕಮ್ಮಿನೇ. ಜೀವಕ್ಕೆ ಹೊಣೆ ಬೇಡ್ಕೊಂಡು ಬರೋ ಎಷ್ಟು ರೋಗಿಗಳು ನೀವು ಸಹಾಯ ಮಾಡ್ತಾ ಇಲ್ಲ. ಟೇಕ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಕೃಷ್ಣ ಸರ್, ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕಾಗಿದೆ. ಅದೇನ್ ಹೇಳಿ ಸರ್. ಇವತ್ ರಾತ್ರಿ 10 ಗಂಟೆಯಿಂದ 11:15 ಗಂಟೆವರೆಗೆ ನಮ್ ಹುಡುಗ ಇಲ್ಲಿರೋಲ್ಲ. ಸರಿ ಸರ್. ಬೆಳಗ್ಗೆ ಯಾರು ಬಂದ್ ವಿಚಾರಿಸಿದ್ರು ಅವನಿಲ್ಲೇ ಇದ್ದ, ನಾನೇ ಡ್ಯೂಟಿ ಮೇಲಿದ್ದೆ ಅಂತ ಹೇಳ್ಬೇಕು. ಓಕೆ? ಅಷ್ಟೇ ತಾನೇ? ಆಗ್ಲಿ ಸರ್, ಹೇಳ್ತೀನಿ. ಅಷ್ಟೇ. ಅಕಸ್ಮಾತ್ ಪೊಲೀಸ್ನವ್ರು ಬಂದು ವಿಚಾರಿಸಿದ್ರು ಅವನಿಲ್ಲೇ ಇದ್ದ ಅಂತ ಹೇಳ್ಬೇಕು. ಸರ್ ಬೇಡಿ ಸರ್, ನಿಮ್ಮ ಹಣ ತಗೊಳ್ಳಿ ಸರ್, ನನಗೆ ಬೇಡಿ. ಕೃಷ್ಣ, ₹10,000 ಇದೆ. ನೀನು ವರ್ಷವೆಲ್ಲ ದುಡಿದ್ರು ಇದರಲ್ಲಿ ಕಾಲ್ಭಾಗ ಸಂಪಾದನೆ ಮಾಡಕ್ಕಾಗಲ್ಲ. ಬೇಡಿ ಸರ್, ನನಗೆ ಬೇಡಿ. ಬಾಯಿ ಮುಚ್ಕೊಂಡು ದುಡ್ಡನ್ನ ಜೇಬ್ನಲ್ಲಿ ಇಟ್ಕೋತೀಯೋ ಇಲ್ಲ ನೈಟ್ ಡ್ಯೂಟಿ ಮುಗಿಯೋದ್ರಲ್ಲಿ? ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ನೀವೇನೋ ಕೊಟ್ಟಿದ್ದು ಹಾಗೆ ಹೇಳ್ತೀನಿ ಸರ್. ಸರ್, ಈಗಲೇ ಪೊಲೀಸ್ ಸ್ಟೇಷನ್ ಹೋಗಿ ರಾತ್ರಿ ಇಲ್ಲೇ ಇರ್ತಾರೆ ಅಂತ ಹೇಳ್ಬಿಟ್ಟು ಬರಲ್ಲ ಸರ್? ನೋ, ಅವ್ರು ಬಂದು ಕೇಳ್ದಾಗ ಮಾತ್ರ ಹೇಳ್ಬೇಕು. ಓಕೆ? ಸರಿ ಸರ್. ಟೇಕ್ ಇಟ್. ಎಲ್ಲ ಕ್ಲೋಸ್ ಮಾಡಿ ಲಾಕ್ ಮಾಡ್ಕೋ. ಓಕೆ? ಆಗ್ಲಿ ಸರ್. No! No! ಕೊಲೆ! ಕೊಲೆ! ಹಲೋ ಹಲೋ, ಪೊಲೀಸ್ ಸ್ಟೇಷನ್? ಶ್ರೀವತ್ಸ, ಮಿಸ್ಟರ್ ಶ್ರೀವತ್ಸ, ಯಾರು ಯಾರು? ನಾನು ಅವನ ವಿಷಯ ಹೇಳಿದ್ನಲ್ಲ, ಅದಕ್ಕೆ ಅವನು. ಅದೇ ಯಾರವನು? ಅವನ ಹೆಸರೇನು ನಿಮಗೆ ಗೊತ್ತಾ? ಉಮೇಶ್.
ಎಕ್ಸಾಕ್ಟ್ಲಿ ಸರ್. ಕೈ ಹುಣ್ಣು ಕನ್ನಡಿ ಬೇರೆ ಬೇಕಾ? ಉಮೇಶನ್ನ ಅರೆಸ್ಟ್ ಮಾಡೋದಕ್ಕೆ ಶ್ರೀವತ್ಸನೇ ನಮಗೆ ನ್ಯೂಸ್ ಕೊಟ್ಟಿದ್ದು. ಆ ಕೋಪಕ್ಕೆ ಉಮೇಶ ಶ್ರೀವತ್ಸನ್ನ ಕೊಲೆ ಮಾಡಿದ್ದಾನೆ. ಸರ್, ಡೆತ್ ಕನ್ಫ್ಯೂಷನ್ ಅಲ್ಲಿ ಶ್ರೀವತ್ಸನು ಅವನ ಹೆಸರೇ ಹೇಳಿರೋದ್ರಿಂದ ನಾವು ಧೈರ್ಯವಾಗಿ ಅವನ್ನ ಅರೆಸ್ಟ್ ಮಾಡಬಹುದು. ಸರ್, ನೀವು ಪರ್ಮಿಷನ್ ಕೊಡಿ. ಆ ಉಮೇಶನ್ ಹಿಂದೆ ಯಾರಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಒಂದು ನಿಮಿಷದಲ್ಲಿ ಬಾಯ್ ಬಿಡಿಸ್ತೀನಿ. ಬಾಯ್, ನೀವೇ ಆ ಕೇಸ್ನ ಹ್ಯಾಂಡಲ್ ಮಾಡಿ, ನಾನು ಆರ್ಡರ್ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಗುಡ್ ಲಕ್. ಕರ್ತವ್ಯದಲ್ಲಿ ಅದೇ ನಿಷ್ಠೆ, ಕಾನೂನು ಮುಷ್ಟಿಗೆ ಸಿಗದೇ ಇರೋ ಹಾಗೆ ಅಪರಾಧಿನ ಕಾಪಾಡೋದ್ರಲ್ಲಿ ಅದೇನು ಶ್ರದ್ಧೆ? ನಿಮ್ ದೃಷ್ಟಿಲಿ ಅವ್ರ ಅಪರಾಧಿ ಆಗಿರ್ಬೋದು, ನನಗ ಅವ್ರ ಕ್ಲೈಂಟ್, ನಾನು ಅವ್ರ ಲಾಯರ್. ಗುಡ್. ಹಲೋ ಡಾಕ್ಟರ್, ಹೇಗಿದ್ದಾರೆ ನಿಮ್ ಪೇಷಂಟ್? ಏನ್ ನಿಮ್ ಪೇಷಂಟ್ ನ ನೋಡ್ತಾ ಇದ್ದ ಹಾಗೆ ವೀಕ್ನೆಸ್ ಜಾಸ್ತಿ ಆಯ್ತು ಅಂತ ಕಾಣುತ್ತೆ. ಹಲೋ ಫ್ರೆಂಡ್, ಹೌ ಆರ್ ಯು? ಇನ್ಸ್ಪೆಕ್ಟರ್, ನೀವು ಫ್ರೆಂಡ್ಲಿ ವಿಸಿಟ್ಗೋಸ್ಕರ ಬಂದ್ರು ಇಲ್ಲ ಎಲ್ಲರನ್ನು ಇರಿಟೇಟ್ ಮಾಡಕ್ಕೆ ಬಂದ್ರು? ಎರಡಕ್ಕೂ ಅಲ್ಲ, ನಾನು ನನ್ನ ಡ್ಯೂಟಿ ಮೇಲೆ ಬಂದಿದ್ದೀನಿ. ಬಾರ್ ಓನರ್ ಶ್ರೀವತ್ಸನ ಕೊಲೆ ಸಂಬಂಧದಲ್ಲಿ ನಿಮ್ಮ ಕಕ್ಷಿಗಾರನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ವಾರೆಂಟ್ ಕೂಡ ತಂದಿದ್ದೀನಿ. ನೀವಿವನ್ನ ಅರೆಸ್ಟ್ ಮಾಡ್ಬೋದೇ ಹೊರತು ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕಾಗ್ಲಿ ಪ್ರಶ್ನೆಗಳು ಕೇಳಿ ತಲೆ ಕೆಡಿಸೋದಕ್ಕಾಗ್ಲಿ ಪರ್ಮಿಷನ್ ಇಲ್ಲ. ವಾಟ್ ಯು ಸೇ ಡಾಕ್ಟರ್? ಎಕ್ಸಾಕ್ಟ್ಲಿ ಇನ್ಸ್ಪೆಕ್ಟರ್, ಈ ಪರಿಸ್ಥಿತಿಲಿ ಈ ಪೇಷಂಟ್ ನ ಯಾರು ಎಲ್ಲಿಗೂ ಕರ್ಕೊಂಡು ಹೋಗಬಾರದು. ಡಾಕ್ಟರ್, ಯೋಚನೆ ಮಾಡಿ ಹೇಳ್ತಾ ಇದ್ದೀರಾ? ಯು ನೋ ಇನ್ಸ್ಪೆಕ್ಟರ್, ಐ ಆಮ್ ಇನ್ ಚಾರ್ಜ್ ಆಫ್ ದಿಸ್ ಹಾಸ್ಪಿಟಲ್. ಅದು ಅಲ್ಲದೆ ಇದು ಮೆಡಿಕಲ್ ಲೀಗಲ್ ಕೇಸ್. ಒಂದ್ ವೇಳೆ ನೀವೇನಾದ್ರೂ ಹಠ ಮಾಡಿ ಈ ಪೇಷಂಟ್ ನ ಕರ್ಕೊಂಡು ಹೋಗಿ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರಿ ಆಗ್ತೀರಿ. ವಾಟ್ ಯು ಸೇ? ಯು ಆರ್ ಕರೆಕ್ಟ್. ₹1,00,000 ದಂಡ ಆದ್ರೂ ನಾನು ಕೇರ್ ಮಾಡೋಲ್ಲ. ಹುಡುಗನ ಲೈಫ್ ಮುಖ್ಯ ನನಗೆ. ಮಿಸ್ಟರ್ ಶಂಕರ್, ಯಾವುದೋ ಜಿದ್ದಿನ ಮೇಲೆ ಯಾರ್ದೋ ಕೊಲೆ ಕೇಸನ್ನ ಒಬ್ಬ ನಿರಪರಾಧಿ ಮೇಲೆ ಹೊರಿಸಿ ತಮಾಷೆ ನೋಡೋದಕ್ಕೆ ನಮ್ಮ ಉಮೇಶ್ ಏನು ಭಿಕಾರಿ ಅಲ್ಲ. ಇವನಿಗೋಸ್ಕರ ಸುಪ್ರೀಂ ಕೋರ್ಟ್ ತನಕ ಹೋರಾಡೋದಕ್ಕೆ ನನ್ನಂಥ ಶ್ರೀಮಂತರು ಸಾವಿರಾರು ಜನ ಇದ್ದಾರೆ. ಯು ಅಂಡರ್ಸ್ಟ್ಯಾಂಡ್? ಗುಡ್, ವೆರಿ ಗುಡ್. ಒಬ್ಬ ಕೊಲೆಗಾರನ ಕಾಪಾಡೋದಕ್ಕೆ 3 ಜನ ಕಾವಲುಗಾರರು. ಮನಿ ಗಾರ್ಡ್, ಮೆಡಿಕಲ್ ಗಾರ್ಡ್, ಲಾ ಗಾರ್ಡ್. ಮೈ ಡಿಯರ್ ಫ್ರೆಂಡ್ ಉಮೇಶ್, ನೀನ್ ದುಡ್ಡು ಕೊಟ್ಟು ಯಾವ್ದನ್ನ ಬೇಕಾದ್ರೂ ಕೊಂಡ್ಕೋಬಹುದು. ಈ 3 ಜನಗಳ ಜೊತೆ ಸೇರಿ ನೀನು ಲಾಗ ಹಾಕಿದ್ರು ಒಂದನ್ನು ಮಾತ್ರ ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾವುದು? ಸತ್ಯ. ದಟ್ಸ್ ಟ್ರೂತ್. ಯು ಅಂಡರ್ಸ್ಟ್ಯಾಂಡ್? ವಾರ್ಡ್ ಸುತ್ತ ಕಾವಲು ಹಾಕಿ. ಡೋಂಟ್ ಅಲೋ ಎನಿಬಡಿ ಎಕ್ಸೆಪ್ಟ್ ಡಾಕ್ಟರ್. ಎಸ್ ಸರ್. ಏನು ಅಂದ್ರೆ ರಾಜ್ನಾಗ ಓಡಾಡ್ಕೊಂಡಿದ್ ನನ್ ಮಗನ್ನ ಕೈ ಕಾಲ್ ಕಟ್ಟಿ ಆಸ್ಪತ್ರೆಲಿ ಮಲಗಿಸ್ಬಿಟ್ರಲ್ಲ. ಈಗ ಅವನ್ ಗತಿ ಏನು ಅಂದ್ರೆ ನನ್ ಕಂದನ್ ಗತಿ ಏನು? ಅವ್ನ ಇನ್ನು ಎಷ್ಟ್ ದಿನ ಅಂತ ಆಸ್ಪತ್ರೆಲಿ ಮಲಗಿರ್ಬೇಕು? ಆ ಇನ್ಸ್ಪೆಕ್ಟರ್ ಬಾಯಿ ಮುಚ್ಚೋ ತನಕ. ಜಗಪತಿ, ಆ ಇನ್ಸ್ಪೆಕ್ಟರ್ ವೀಕ್ನೆಸ್ ಏನು? ವೀಕ್ನೆಸ್ ಇಲ್ಲ ಸರ್. ಲಂಚ ತಗೊಳಲ್ಲ, ಜೂಜಾಡೋಲ್ಲ, ರೇಸ್ ಹೋಗಲ್ಲ, ಬೇರೆ ಯಾವ ಶೋಕಿನೂ ಇಲ್ಲ. ಅವ್ರ ಮಾತು ಕೇಳಲ್ಲ, ಯಾರಿಗೂ ಹೆದರೋದಿಲ್ಲ. ಡಿಪಾರ್ಟ್ಮೆಂಟ್ ನಲ್ಲೇ ಒಂದು ಕ್ಲೀನ್ ರಿಪೋರ್ಟ್.
ಮನುಷ್ಯ ಅಂದ್ಮೇಲೆ ಯಾವ್ದಾದ್ರು ವೀಕ್ನೆಸ್ ಇರಲೇಬೇಕು ಜಗಪತಿ. ಇಲ್ದಿದ್ರೆ ಅವನು ದೇವರಾಗೋಗ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಏನು ಯೋಚನೆ ಮಾಡಿದ್ರು ಅಷ್ಟೇ ಸರ್. ನಾವು ಅವನ ವೀಕ್ನೆಸ್ ನ ಪತ್ತೆ ಮಾಡೋದಕ್ಕೆ ಹೋದ್ರೆ ನಮ್ಮನ್ನು ಪಡೆದು ವೀಕ್ ಮಾಡ್ಬಿಡ್ತಾನೆ. ಅವನ ಕೈ ಸಿಕ್ಕಿದ್ರೆ ಮೊದ್ಲು ಲೇಟು, ಆಮೇಲೆ ಮಾತು. ಈ ಒಂದು ವೀಕ್ನೆಸ್ ಸಾಕು ನನಗೆ.